ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಹಾಕುಂಭಮೇಳದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಕೊಡ್ತೇನೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಮಹಾಕುಂಭಮೇಳದ ಬಗ್ಗೆ ಇಡೀ ಜಗತ್ತೇ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದೆ. ಕೋಟ್ಯಂತರ ಭಕ್ತರು ಪ್ರಯಾಗ್ರಾಜ್ಗೆ ಭೇಟಿ ನೀಡಿ ಪುಣ್ಯ ನದಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಮಿಂದೇಳ್ತಾ ಇದ್ದಾರೆ. ಹಾಗೆ ಲಕ್ಷಾಂತರ ಸಾಧುಗಳು ಕೂಡ ಹೈಲೈಟ್ಸ್ ಆಗಿದ್ದಾರೆ. ಹೀಗಾಗಿ ಮಹಾಕುಂಭಮೇಳ ಸದ್ಯ ಇಡೀ ಜಗತ್ತಿನಲ್ಲೇ ನಡೀತಾ ಇರುವಂಥ ಅತಿ ದೊಡ್ಡ ಧಾರ್ಮಿಕ ಹಬ್ಬವಾಗಿ ಕಾಣಿಸಿಕೊಳ್ತಾ ಇದೆ. ಹಾಗೆ ಹಲವು ವಿಶೇಷತೆಗಳಿಗೂ ಕೂಡ ಸಾಕ್ಷಿಯಾಗಿದೆ. ಎಲ್ಲಿ ನೋಡಿದರೂ ಜನವೋ ಜನಸಾಗರದ ನಡುವೆ ಮಹಾಕುಂಭಮೇಳದ ಆಧ್ಯಾತ್ಮಿಕತೆಯ ಹಬ್ಬ ನಿಜಕ್ಕೂ ಕೂಡ ವಿಶ್ವದ ಎಲ್ಲೆಡೆ ಪಸರಿಸ್ತಾ ಇದೆ. ಆದರೆ ಈ ಹಬ್ಬದಲ್ಲಿ ಒಂದಷ್ಟು ವೈಚಿತ್ರ್ಯಗಳು, ಒಂದಷ್ಟು ವಿಶೇಷತೆಗಳು, ಒಂದಷ್ಟು ವಾವ್ ಅನ್ನಿಸುವಂಥ ಫ್ಯಾಕ್ಟರ್ಸ್ ಕೂಡ ಇದೆ. ಕೆಲವು ಸಾಧುಗಳ ಜೀವನ ಶೈಲಿ ಹಾಗೆ ಅವರ ಆಧ್ಯಾತ್ಮಿಕತೆಯ ನಂಬಿಕೆಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ಈ ಥರ ಎಲ್ಲ ಇದೆಯಾ ಜಗತ್ತಿನಲ್ಲಿ ಎನ್ನುವಂತೆ ಅಚ್ಚರಿ ಕೂಡ ಮೂಡಿಸುತ್ತೆ. ಹಾಗೆ ಲಕ್ಷಾಂತರ ಜನರ ಆ ನಂಬಿಕೆ ಬಗ್ಗೆ ಇನ್ನಷ್ಟು ಗೌರವ ಹೆಚ್ಚಾಗುತ್ತೆ. ಜನವರಿ 12ರಿಂದ ಶುರುವಾಗಿರುವಂಥ ಈ ಹಬ್ಬಕ್ಕೆ ಈಗಲೂ ಕೂಡ ಕೋಟ್ಯಾಂತರ ಲೆಕ್ಕದಲ್ಲಿ ಜನ ಅಲ್ಲಿಗೆ ಬಂದು ಹಬ್ಬವನ್ನು ಎಂಜಾಯ್ ಮಾಡ್ತಿದ್ದಾರೆ. ಒಂದಷ್ಟು ಜನ ಹಾಗೆ ಹೊಟ್ಟೆ ಉರಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ನೀರನ್ನು ಮಾರೋದು, ಜಪಮಾಲೆಗಳನ್ನು ಮಾರೋದು, ಹಾಗೆ ಎಲ್ಲ ಕಡೆ ಶೆಡ್ಗಳನ್ನು, ಶಿಬಿರಗಳನ್ನು ಹಾಕ್ಕೊಂಡು ತಮ್ಮ ಬದುಕಿನ ಬುತ್ತಿಯನ್ನು ಕೂಡ ಸಾಗಿಸ್ತಾ ಇದ್ದಾರೆ. ಹೀಗೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಮಹಾಕುಂಭಮೇಳ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಾಗಲೇ ಅದರ ಸಾಕಷ್ಟು ವಿಶೇಷತೆಗಳು, ಅಲ್ಲಿನ ಸ್ಪೆಷಾಲಿಟಿಗಳು, ಹಾಗೆ ಅಲ್ಲಿನ ಜನರ ಜೀವನ ಶೈಲಿ, ಬದುಕಿನ ಶೈಲಿ, ಹೀಗೆ ಎಲ್ಲವೂ ಕೂಡ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಂತೂ ಈಗ ನಂಬರ್ 1 ಟ್ರೆಂಡಿಂಗ್ನಲ್ಲಿದೆ ಅಂದರೂ ಕೂಡ ತಪ್ಪಾಗಲ್ಲ. ಅದರಲ್ಲೂ ಈಗ ಅಂತೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಮಹಾಕುಂಭಮೇಳದ್ದೇ ಓಪನ್ ಆಗುತ್ತೆ. ಹೀಗೆ ಇಡೀ ಜಗತ್ತನ್ನೇ ಚಕಿತಗೊಳಿಸಿರುವಂಥ ಮಹಾಕುಂಭಮೇಳದಲ್ಲಿ ಒಂದಷ್ಟು ವೈಶಿಷ್ಟ್ಯತೆಗಳು ಕೂಡ ಜನರ ಗಮನ ಸೆಳೀತಾ ಇವೆ. ಅದರಲ್ಲೂ ಕೂಡ ಒಂದು ಹುಡುಗಿ ಸೋಷಿಯಲ್ ಮೀಡಿಯಾ ಫುಲ್ಲು ಟ್ರೆಂಡಿಂಗ್ನಲ್ಲಿದ್ದಾಳೆ. ಅವಳ ಹೆಸರೇ ಈ ಮೊನಾಲಿಸಾ. ಅಷ್ಟಕ್ಕೂ ಯಾರು ಈ ಮೊನಾಲಿಸಾ ಅಂತಂದರೆ, ಈಕೆ ಮಧ್ಯಪ್ರದೇಶದ ಇಂದೋರ್ನ ಹುಡುಗಿ. ಸದ್ಯ ಮಹಾಕುಂಭಮೇಳದಲ್ಲಿ ಜಪಮಾಲೆಗಳನ್ನು ಮಾರೋಕೆ ಅಂತ ಬಂದಿರುವಂಥ ಹುಡುಗಿ. ಅಂದರೆ ಇವರದೊಂದು ಅಲೆಮಾರಿ ಜನಾಂಗ ಥರ. ಇವರು ಎಲ್ಲೇ ತುಂಬ ದೊಡ್ಡ ದೊಡ್ಡ ಹಬ್ಬಗಳು ನಡೆದಾಗ ಇವ್ರಿಗೊಂದು ಸ್ಪೆಸಿಫಿಕ್ ಸ್ಥಾನ ಅಂತ ಇರೋದಿಲ್ಲ, ಜಾಗ ಅಂತ ಇರೋದಿಲ್ಲ. ಸೊ ಅಲ್ಲಿ ಇಲ್ಲಿ ಹೋಗಿ ತಮಗೆ ಸಿಕ್ಕಿದ್ದನ್ನು ಮಾರಾಟ ಮಾಡಿ ಬದುಕನ್ನು ಸಾಗಿಸುವಂಥವ್ರು. ಸದ್ಯ ಪ್ರಯಾಗ್ರಾಜ್ನಲ್ಲಿ ಈಕೆ ಮೊನಾಲಿಸಾ ಸದ್ಯ ಜಪಮಾಲೆಗಳನ್ನು ಮಾರಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಆಕೆಯ ಕಣ್ಣು, ಆಕೆಯ ಅಂದಕ್ಕೆ ಇಡೀ ಸೋಷಿಯಲ್ ಮೀಡಿಯಾವೇ ಬೆರಗಾಗಿದೆ. ಆಕೆಯ ಒಂದಷ್ಟು ವಿಡಿಯೋಗಳು ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ನಂಬರ್ 1 ಟ್ರೆಂಡಿಂಗ್ನಲ್ಲಿದ್ದಾರೆ ಅಂದರೂ ಕೂಡ ತಪ್ಪಾಗಲ್ಲ. ಅಷ್ಟಕ್ಕೂ ಈ ಮೊನಾಲಿಸಾ ಮಧ್ಯಪ್ರದೇಶ ಮೂಲದ ಹುಡುಗಿ. 16 ವರ್ಷ 18 ವರ್ಷ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಪೆಸಿಫಿಕ್ ಆಕೆಯ ಕರೆಕ್ಟ್ ಏಜ್ ಯಾರಿಗೂ ಗೊತ್ತಿಲ್ಲ. ಈಕೆ ಜಪಮಾಲೆಗಳನ್ನು ಮಾರ್ತಾ ಎಲ್ಲರ ಕಣ್ಮನವನ್ನು ಸೆಳೀತಾ ಇದ್ದಾರೆ. ಎಷ್ಟೋ ಯೂಟ್ಯೂಬರ್ಸ್ ಅಂತೂ ಅಷ್ಟೇ, ಆಕೆ ನ್ಯಾಷನಲ್ ಚಾನಲ್ಗಳು ಕೂಡ ಈಕೆ ಇಂಟರ್ವ್ಯೂವನ್ನು ಮಾಡ್ತಿದ್ದಾವೆ. ಆಕೆ ಒಂದೇ ಮಾತು ಹೇಳೋದು, ನಮ್ಮ ಮನೆಗೆ ನಾನು ಆಧಾರವಾಗಿದ್ದೇನೆ, ಹೀಗಾಗಿ ನಾನು ಜಪಮಾಲೆಗಳನ್ನು ಮಾರಾಟ ಮಾಡ್ತಾ ಹಣವನ್ನು ಸಂಪಾದನೆ ಮಾಡ್ತಿದ್ದೇನೆ ಅಂತ. ಆದರೆ ಈಕೆ ಇಷ್ಟೆಲ್ಲ ಫೇಮಸ್ ಆಗ್ತಿರೋದು ಒಂದಷ್ಟು ನೆಗೆಟಿವ್ ಕೂಡ ಆಗಬಹುದು ಅನ್ನುವಂಥ ಆತಂಕ ಕೂಡ ಇದೆ. ಯಾಕಂದರೆ ಈಗಾಗಲೇ ಎಷ್ಟೋ ಜನ ಈಕೆನ ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಆಕೆಗೆ ವ್ಯಾಪಾರವನ್ನು ಕೂಡ ಮಾಡೋಕ್ಕೆ ಬಿಡದೆ ಆಕೆ ಹಿಂದಿಂದೆ ಸುತ್ತಾಡ್ತಾ ಇದ್ದಾರೆ. ಹೀಗಾಗಿ ಆಕೆಗೆ ಮೈನಸ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಸೊ ಹಾಗೆ ಒಂದಷ್ಟು ಜನ ಫಿಲಮ್ ಅದು ಇದು ಅಂತ ಆಫರ್ ಕೊಟ್ಟು ಆಕೆ ಬದುಕನ್ನು ಕೂಡ ಬದಲಾಯಿಸಬಹುದು. ಆದರೆ ಆ ನಂತರ ಆಕೆ ಬದುಕಿನ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಾಗಬೇಕಷ್ಟೆ. ಸೊ ನೀವು ಕೂಡ ಮೊನಾಲಿಸಾರ ವಿಡಿಯೋಗಳನ್ನು ಹಾಗೆ ಫೋಟೋಗಳನ್ನು ನೋಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.